ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೊದಲನೇದಾಗಿ ತಮ್ಮೆಲ್ಲರಿಗೂ ಹಾಗೂ ರಾಜ್ಯದ ಎಲ್ಲ ಬಂಧು ಬಾಂಧವರಿಗೆ, ದೇಶದ ಬಂಧು ಬಾಂಧವರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ. ಇವತ್ತು ಭಾಳಷ್ಟು ರೋಮಾಂಚನಕಾರಿಯಾದಂಥ ಒಂದು ಪ್ರಸಂಗ. ಮೊದಲನೇ ಬಾರಿಗೆ ಉಡುಪಿ ಜಿಲ್ಲೆಯಲ್ಲಿ ಸೇಂಟ್ ಮೇರೀಸ್ ಐಲ್ಯಾಂಡ್ ಮೇಲೆ ಹೋಗಿ ಧ್ವಜಾರೋಹಣವನ್ನು ಮಾಡಿ ಬಂದಿದ್ದು ನನ್ನ ಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಖುಷಿಯಾಯಿತು. ವಾರಾಹಿ ವಿಚಾರದಲ್ಲಿ ಆದ ಬೆಳವಣಿಗೆಗಳು ತಮ್ಮ ಗಮನಕ್ಕಿರ್ಬೋದು. ತಮ್ಮದೇ ಪಕ್ಷದ ಹಿರಿಯ ನಾಯಕರು ಒಂದು ಕಡೆ ಕೂತ್ಕೊಳ್ತಾರೆ, ಮತ್ತೊಬ್ಬರು ಮಾಜಿ ಶಾಸಕರು ಕೂತ್ಕೊಂಡು ಅವರ ಕಚ್ಚಾಟವೇ ಜಾಸ್ತಿ ಆಗ್ತಾ ಇದೆ, ಮೂಲ ಆಶಯ ಆಗ್ತಾ ಇಲ್ಲ, ಈಡೇರ್ತಾ ಇಲ್ಲ ಅಂತ ವಾರಾಹಿ ಯೋಜನೆ. ನೋಡಿ, ವಾರಾಹಿ ಯೋಜನೆ ಈ ಜಿಲ್ಲೆಯ ಬಹುದಿನದ ಬೇಡಿಕೆ. ವಾರಾಹಿ ಯೋಜನೆ ರೈತರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡು ವಾರಾಹಿ ಯೋಜನೆಯನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ಈಗಾಗಲೇ ಟೆಕ್ನಿಕಲ್ ಟೀಮ್ ಬಂದು ಹೋಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಮಾಹಿತಿ ಇದೆ. ನೀರಾವರಿ ಸಚಿವರು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ. ಟೆಕ್ನಿಕಲ್ ಟೀಮ್ ಜೊತೆ ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡ್ತೀವಿ. ಆದಷ್ಟು ಬೇಗ ಪರಿಹಾರವನ್ನು ಎಲ್ಲ ರೈತರಿಗೆ, ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಪರಿಹಾರವನ್ನು ಕಂಡುಹಿಡಿದರು. ಪ್ರಭಾವಿಗಳ ಲಾಬಿ ಇಲ್ಲ ಅದರಲ್ಲಿ ಅಂತ ಹೇಳ್ತೀರಾ? ಅಲ್ಲಿ ಪ್ರಭಾವಿಗಳ ಲಾಬಿ ಇದೆ ಅಂತ ತಮ್ಮ ಪಕ್ಷದ ಹಿರಿಯ ನಾಯಕರು ಪ್ರತಾಪ್ ಚಂದ್ರ ಶೆಟ್ಟಿ ಸ್ಪೀಕರ್ ಆಗಿದ್ದರು. ನಾನು ಅದ್ರ ಬಗ್ಗೆ, ಅವ್ರ ಹಿರಿಯರು, ನಾನು ಅದ್ರ ಬಗ್ಗೆ ಉತ್ತರ ಕೊಡಲಿಕ್ಕೆ ಬಯಸೋದಿಲ್ಲ. ಬಟ್ ಟೆಕ್ನಿಕಲ್ ಟೀಮ್ ಬಂದು ಈಗಾಗಲೇ ಇನ್ಸ್ಪೆಕ್ಷನ್ ಮಾಡಿದೆ. ಜಿಲ್ಲಾ ಆಡಳಿತಕ್ಕೆ ಸಂಪೂರ್ಣವಾದಂಥ ನನಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಮಾಹಿತಿ ಇದೆ. ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡ್ತೀವಿ. ಅಲ್ಲ, ಈ 48 ವರ್ಷ ಆಯಿತು ಆ ಯೋಜನೆ ಸ್ಟಾರ್ಟ್ ಆಗಿ, ಇನ್ನು ಮುಗಿಸೋದು ಯಾವಾಗ ಅದನ್ನು? ನೋಡಿ, ಹೇಳ್ತಾರಲ್ಲ, ಭಾಳಷ್ಟು ಈ ರೀತಿ ಯೋಜನೆಗಳು ನೆನೆಗುದಿಗೆ ಬಿದ್ದಿದ್ದು ಒಂದು ದುರ್ದೈವ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾಲಘಟ್ಟದಲ್ಲಿ ಖಂಡಿತವಾಗ್ಲೂ ಮುಗಿಸ್ತೀವಿ ಅನ್ನುವಂಥ ಭರವಸೆ ಕೊಡ್ತೀವಿ. ಥೀಮ್ ಪಾರ್ಕ್ ವಿಚಾರದಲ್ಲಿ ನೀವು ಮಾತಾಡಿದ್ದೀರಿ. ಆಚೆ ಸುನಿಲ್ ಕುಮಾರ್ ಹೇಳ್ತಾರೆ ಏನು ಅನುದಾನವೇ ಕೊಡ್ತಾ ಇಲ್ಲ, ಇನ್ನಾದರೂ ಮುಗಿಸಿ, ರಾಜಕೀಯ ಬೇಡ ಅಂತ ಹೇಳ್ತಾ ಇದ್ದಾರೆ. ನಮಗೂ ಕೂಡ ಆ ಒಂದು, ಯಾಕಂದರೆ ದೇವಭೂಮಿ ಅಂತ ಹೇಳ್ತೀವಿ, ಪರಶುರಾಮನ್ನ ಬಹಳಷ್ಟು ಆರಾಧ್ಯವನ್ನು ಈ ಭಾಗದ ಜನ ನಾವು ಸಮೇತ ಮಾಡ್ತೀವಿ. ನಮಗೂ ಕೂಡ ಅದರಲ್ಲಿ ರಾಜಕಾರಣ ಮಾಡೋದಿಲ್ಲ. ಮೊದಲನೇದಾಗಿ ಸುನಿಲ್ ಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಅವರು ಪರಶುರಾಮನ್ನ ಮೂರ್ತಿ ಫೈಬರ್ದು ಮಾಡಿ ಕಂಚಿನ ಮೂರ್ತಿ ಅಂತ ಹೇಳಿ ಅವರು ರಾಜಕಾರಣ ಮಾಡಿದರು. ಅದರ ಉಪಯೋಗವನ್ನು, ಜನರ ದಿಕ್ಕನ್ನು ತಪ್ಪಿಸುವಂಥ ಒಂದು ಭಾಷಣವನ್ನು ಮಾಡಿ ಜನರಿಗೆ ಬೇರೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿ ಅವ್ರನ್ನ ನಂಬಿಸಿ ಮೋಸ ಮಾಡಿದ್ದು, ರಾಜಕಾರಣ ಮಾಡಿದ್ದು ಸುನಿಲ್ ಕುಮಾರ್ ಅವರು. ಕಾಂಗ್ರೆಸ್ನವ್ರಿಗೆ ರಾಜಕಾರಣ, ಅದು ದೇವರ ವಿಚಾರದಲ್ಲಿ ರಾಜಕಾರಣ ಮಾಡುವಂಥ ದರ್ದಿಲ್ಲ. ನಾವು ಖಂಡಿತವಾಗ್ಲೂ ಆ ಒಂದು ಮೂರ್ತಿಯನ್ನು ಆದಷ್ಟು ಬೇಗ ಮುಗಿಸಿ ಲೋಕಾರ್ಪಣೆಯನ್ನು ಕೂಡ ಮಾಡ್ತೀವಿ. ಜಿಲ್ಲೆ ಬಂದ 2 ಭ್ರಷ್ಟಾಚಾರ ಬಗ್ಗೆ ನಿಮ್ಮ ಸರ್ಕಾರ ಇಲ್ಲಿ ತನಕ ಯಾವುದೇ ಸರಿಯಾದ ಕ್ರಮ ತಗೊಂಡಿಲ್ಲ. ಇದು ಪರಶುರಾಮ್ ಪಾರ್ಕು ಮತ್ತು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ, ಅಷ್ಟು ಢಾಳಾಗಿ ಕಾಣುವಂಥ ಭ್ರಷ್ಟಾಚಾರ ಆರೋಪನ ನೀವು ಬಗೆಹರಿಸಲಿಕ್ಕೆ ಯಾವುದೇ ಆಸಕ್ತಿ ತೋರ್ತಾ ಇಲ್ಲ. ಯಾಕೆ? ತಮಗೆ ಗೊತ್ತು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗಾಗಲೇ ತಮಗೆ ಹೇಳಿದ್ದೀನಿ, ನಾನು ಪದೇನೂ ಕೂಡ ಹೇಳ್ತಾ ಇದ್ದೀನಿ. ಇದು ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಈಗಾಗಲೇ CIDಗೆ ಕೇಸನ್ನು ಒಪ್ಪಿಸಾಗಿದೆ. ಕೋರ್ಟ್ನಲ್ಲೂ ಕೂಡ ಕೇಸ್ ನಡೀತಾ ಇದೆ. ಅದ್ರ ಮೇಲೆ ಸ್ಟೇಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಸ್ಟೇ ಇರುವಂಥ ಸಂದರ್ಭದಲ್ಲಿ, ಕೋರ್ಟ್ನಲ್ಲಿ ಸ್ಟೇ ಇರುವಂಥ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಆಗುತ್ತೆ. ಬಟ್ ವಿಚಾರ ತಮಗೂ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ಅನ್ಕೊಂಡು.